ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರಾದ್ರೂ ಬರೋದಕ್ಕಿಂತ ಮುಂಚೆ ರಪ್ಪತ್ತೊಂದು ಸಂಖ್ಯೆಸ್ಬಿಡ್ತೀನಿ. ಆಮೇಲೆ ಬೆಳಗ್ಗೆನೆ ಕುಡಿತಾ ಕೂತಿದ್ಯಾ ಅಂತ ತಂಗಿ ಕೈಲಿ ಯಾಕೆ ಉಗಿಸ್ಕೋಬೇಕು? ಅಣ್ಣ ಅಯ್ಯ ದೇವ್ರೆ, ಹೆಸರು ಎತ್ತಿದ ತಕ್ಷಣ ಬಂದ್ಬಿಡ್ತಾಳಲ್ಲ, ಇನ್ನು ಹೆಸರು ಎತ್ತಲ್ಲ. ಏನಣ್ಣ ಇದು ಬೆಳಿಗ್ಗೆನೆ? ಅದು ಬಾಯಾರಿಕೆ ಆಗಿತ್ತು, ಡ್ರೈ ಡ್ರೈ, ಅದಕ್ಕೆ ಸ್ವಲ್ಪ ಹಾಕೋಣ ಅಂತ ಹಾಕಿದೆ. ನನಗೆ ಗೊತ್ತಿತ್ತು ನೀನು ಇಲ್ಲೇ ಇರ್ತೀಯ ಅಂತ, ಅದಕ್ಕೆ ಹುಡ್ಕೊಂಡು ಬಂದಿದ್ದು. ಓ, ಹುಡ್ಕೊಂಬಂದ್ಯಾ? ಹಾಕ್ತ್ಯಾ? ಅಣ್ಣ ಕೇಳೋದು ನನ್ನ ಧರ್ಮ, ಬೇಡ ಅನ್ನೋದು ನಿನ್ನ ಕರ್ಮ. ಹೇಳೋ, ಏನು ವಿಷಯ? ಅದು ಭೂಮಿಕಾ ಎಲ್ಲೂ ಕಾಣಿಸ್ತಾ ಇಲ್ಲ ಅಣ್ಣ. ಸಿಟಿ ಬಸ್ ಥರ ಯಾವಾಗಲೂ ಮನೆ ಒಳಗಡೆ ಸುತ್ತಾಡ್ತಿರ್ತಾಳೆ, ಈಗ ನಾಪತ್ತೆ. ನಿನಗೇನಾದರೂ ಗೊತ್ತಾ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ? ಇಲ್ಲಪ್ಪ, ನಾನು ನೋಡಿಲ್ಲ. ಅತ್ತೆ, ಓ ನೀವು ಇಲ್ಲಿದ್ದೀರಾ? ನೀನು ಹುಡ್ಕೊಂಬಂದ್ಯಾ? ತಗೋತೀಯ ಸ್ವಲ್ಪ? ಅಣ್ಣ ಬೇಡಮ್ಮ, ಬೇಡ. ಏನಮ್ಮ ವಿಷಯ? ಏನೂ ಇಲ್ಲ ಅತ್ತೆ, ತುಂಬ ಬೋರ್ ಆಗ್ತಾ ಇತ್ತು. ರೂಮ್ಗೆ ಹೋಗಿ ನೋಡಿದ್ರೆ ನೀವು ಅಲ್ಲಿರ್ಲಿಲ್ಲ, ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದೆ. ನೀನು ಬಂದಿದ್ದು ಒಳ್ಳೇದಾಯ್ತಮ್ಮ. ನಿಮ್ಮ ಅಕ್ಕನೆಲ್ಲಾದರೂ ನೋಡಿದ್ಯಾ? ಎಲ್ಲೂ ಕಾಣಿಸ್ತಾ ಇಲ್ಲ. ನಿಮ್ಮ ಮನೆಗೇನಾದರೂ ಹೋದ್ಲಾ? ಗೊತ್ತಿಲ್ಲ ಅತ್ತೆ, ಅವಳು ಹೋದ್ರು ನನಗೆಲ್ಲಿ ಹೇಳೋಗ್ತಾಳೆ. ನಾನು ಅವಳಿಗೇನು ಕೇಳಲ್ಲ, ಅವಳು ನನಗೇನು ಹೇಳಲ್ಲ. ನಿಮಗೂ ಗೊತ್ತಲ್ವಾ, ಇವಾಗ ನಮ್ಮಿಬ್ಬರ ಮಧ್ಯೆ ಅಷ್ಟಕ್ಕಷ್ಟೇ. ಅದು ಅಲ್ಲದೆ ಈ ಮನೇಲಿ ನಾನು ತುಂಬ ಹಚ್ಕೊಂಡಿರೋದು ನಿಮ್ಮನ್ನು ಮಾತ್ರ. ಯಾರು ಎಲ್ಲಿಗೆ ಹೋದ್ರು ನನಗೇನು ಆಗಬೇಕಾಗಿಲ್ಲ. ಅದ್ರ ಬಗ್ಗೆ ಎಲ್ಲ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಗುಡ್, ವೆರಿ ಗುಡ್, ಕರೆಕ್ಟಾಗಿ ಹೇಳಿದೆ ಅಪೇಕ್ಷೆ. ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ತೆಪ್ಪಗಿರ್ಬೇಕು, ಬೇರೆದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಏನು ಆದರೂ ನಾನು ಕೇಳ್ತಿದ್ದೀನಿ ಅಂತ ನೀನು ವಿಚಾರಿಸ್ಬೋದಲ್ವಾ? ಎನ್ಕ್ವೈರಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅತ್ತೆ, ಅವಳ ಬಗ್ಗೆ ಯೋಚನೆ ಮಾಡಿ ನಾನು ಯಾಕೆ ನನ್ನ ಟೈಮನ್ನು ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳಿ? ನನಗೆ ಗೊತ್ತು, ಅವಳು ನಮ್ಮ ಮನೆಗೆ ಹೋಗಿರ್ತಾಳೆ. ಅಲ್ಲಿ ಹೋಗಿ ನಮ್ಮ ಅಪ್ಪ ಮಾತ್ರ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳಿರ್ತಾಳೆ. ಪಕ್ಕ ಇದೇ ಮಾಡಿರ್ತಾಳೆ ಅವಳು. ಅವಳ ಬಗ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಅದ್ರ ಅಗತ್ಯನೇ ಇಲ್ಲ. ಬರ್ತೀನಿ. ದ್ವಿಪಕ್ಷೀಯ ಸಂಬಂಧ ಈ ಮಟ್ಟಕ್ಕೆ ಕುಲ್ಗೆಟ್ಟೋಗಿದೆ. ನನಗೆ ಗೊತ್ತು, ಇದೆಲ್ಲ ನೀನು ಕಡ್ಡಿ ಅಲ್ಲಾಡಿಸಿದ್ರ ಪ್ರಭಾವ ಅಂತ. ಇಷ್ಟೇ, ಇವಳು ಮತ್ತು ಇವಳು ಅಕ್ಕನ ಮತ್ತೆ ಫೈಟ್ ಬಿದ್ದರೆ ಇವಳು ಹುಲಿ ಥರ ಪಂಜ ಎತ್ತಿ ಅಕ್ಕನ ಪರ್ಚಿ ಹರಿದು ಬಿಸಾಕ್ಬಿಡ್ತಾಳೆ. ಅಷ್ಟು ಸಿಟ್ಟಿದೆ ಅವಳಿಗೆ. ಒಡ ಹುಟ್ಟಿದ ಅಕ್ಕನ್ನೇ ಶತ್ರು ಥರ ನೋಡ್ತಿದ್ದಾಳೆ. ಶಿಷ್ಟೇ, ಇದು ನಿನ್ನ ಪಾಲಿಗೆ ಬಹಳ ದೊಡ್ಡ ರಾಜತಾಂತ್ರಿಕ ಗೆಲುವು ಅಂದ್ರೂ ತಪ್ಪಿಲ್ಲ. ಇವನೋ ಬೆಕ್ಕಿನ ಥರ ಇದ್ದವಳನ್ನ ಹುಲಿ ಥರ ತಯಾರು ಮಾಡಿಬಿಟ್ಟಿದ್ಯಾ. ಏನು ಹುಲಿನೋ ಏನೋ, ಬುದ್ಧಿ ಕಮ್ಮಿ, ಆತರ ಜಾಸ್ತಿ. ಈಗಲೇ ನೋಡಿದ್ಯಲ್ಲ, ಆ ಭೂಮಿಕಾ ಬಗ್ಗೆ ಏನಾದರೂ ತಿಳ್ಕೊಳ್ಳೋಣ ಅಂತಂದರೆ ನನ್ನ ಮಾತೇ ಕೇಳ್ತಲ್ಲ, ಹೊರಟೇ ಬಿಟ್ಲು. ಇವಳನ್ನ ಇಟ್ಕೊಂಡು ನಾನು ಏನು ಯುದ್ಧ ಮಾಡ್ತೀನೋ, ಏನು ಗೆಲ್ತೀನೋ. ಡೋಂಟ್ ವರಿ ಸಿಸ್ಟರ್, ಇವಳು ಕೂಡ ನಿನ್ನ ಬತ್ತಳಿಕೆಯಲ್ಲಿರೋ ಒಳ್ಳೆ ಆಯುಧನೇ. ಸ್ವಲ್ಪ ತಿದ್ದಿ ತೀಡಿ ನಿನಗೆ ಬೇಕಾದಂಗೆ ತಯಾರು ಮಾಡ್ಕೋಬೇಕು. ನಿನ್ನ ಪಾಲಿನ ಬ್ರಹ್ಮಾಸ್ತ್ರ ಸಿಸ್ಟರ್ ಇವಳು, ಅದನ್ನು ಮಾತ್ರ ಮರಿಬೇಡ. ಮತ್ತೆ ಎಸ್ಕೇಪ್ ಆಗ್ಬಿಡ್ತೇನೆ ಇವನು. ತೆಗಿರಿ ಬುದ್ಧೆ. ಏನಮ್ಮವ್ರೆ ನೀವು, ಹೆಂಗೋ ಪ್ರಾಣಾಪಾಯದಿಂದ ಪಾರಾಗಿ ಇಲ್ಲಿ ತಲೆ ಮರ್ಸ್ಕೊಂಡು ಜೀವನ ಮಾಡ್ತಾವ್ನಿ, ನೀವು ಇಲ್ಲಿಗೂ ಬಂದಿದ್ದೀರಲ್ಲ, ನಾನೇನು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ಲವ್ರಾ? ಅಯ್ಯೋ, ಯಾಕೆ ಆ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೋಡಿ ಕೆಂಚ, ನೀವು ಕೊಡೋ ಒಂದು ಸಾಕ್ಷಿಯಿಂದ ಜಯದೇವ್ ಅವರು ಮತ್ತೆ ತಪ್ಪು ಮಾಡೋದನ್ನ ತಪ್ಪಿಸ್ಬೋದು. ನೋಡಿ, ನಿಮ್ಗೇನು ಆಗಲ್ಲ, ಆ ಜವಾಬ್ದಾರಿ ನಾನು ತಗೋತೀನಿ. ಏ ಕೆಂಚ, ನಿನ್ ತಲೆ ಕೆಡಿಸ್ಕೋಬೇಡ, ನಿನ್ಗೇನು ಆಗಲ್ಲಪ್ಪ, ನಾವು ನೋಡ್ಕೋತೀವಿ. ಇಲ್ಲ ಇಲ್ಲ, ನನ್ಗೆ ಯಾಕೋ ಧೈರ್ಯ ಸಾಕಾಗ್ತಾ ಇಲ್ಲ. ಬೇರೆ ಯಾರಾದರೂ ಆಗಿದ್ರೆ ಪರವಾಗಿರ್ಲಿಲ್ಲ. ಹೇಳಿ ಕೇಳಿ, ಜಯದೇವಪ್ಪನವರು ಅವರು ಅವಕ್ಕಿನ್ನ ವಿಷ.
ಅವ್ರನ್ನ ಎದುರು ಹಾಕೊಂಡು ನಾನು ಬದುಕಕ್ಕಾಯ್ತದ? ಇಲ್ಲ ಇಲ್ಲ ಅವರೇ, ನಾನು ಬದುಕಿರುವಾಗಲೇ ನನಗೆ ನರಕ ತೋರಿಸ್ಬಿಟ್ಟವ್ರೆ. ಇಲ್ಲ, ನನ್ನ ಕೈಲಾಗಕ್ಕಿಲ್ಲ. ಓ, ಇದಕ್ಕೆ ನೀವು ಅವತ್ತು ನಮಗೆ ಸಿಗದೇ ಇದ್ದಿದ್ದು? ಹೌದು ಅಮ್ಮೋರೆ, ಅವತ್ತು ನಾನು ಎಡಮಗ್ಳಲ್ಲಿ ಎದ್ದಿದ್ದೆ ಅಂತ ಕಾಣಿಸುತ್ತೆ. ಗ್ರಹಚಾರ ಕೆಟ್ಟು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಗೌಡನು ಬಂದಿದ್ದಾಗ ಜಯದೇವಪ್ಪರ ಕೈ ಸಿಕ್ಕಾಕೊಂಡ್ಬಿಟ್ಟೆ. ಅಮ್ಮೋರೆ, ಓದ್ಕಿತ ನಿಮ್ಮನ್ನು ನೋಡೋಕ್ಕೆ ಅಂತ ನಿಮ್ಮ ಮಳೆ ಗೋಡನ್ ತಕ್ಕ ಬಂದಾಗ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟು ನನಗೆ ನರಕ ತೋರಿಸ್ಬಿಟ್ಟವ್ರೆ. ಮಂತ್ರ ಕುಲ್ವ ಅವರು ರಾಕ್ಷಸರು ಅಮ್ಮೋರೆ, ರಾಕ್ಷಸರು. ಆಮೇಲೆ ನನ್ನ ಎಳ್ಕೊಂಡೋಗಿ ಹೊಡೆದ್ರು, ನಾಯಿಗೆ ಹೊಡೆದ್ರು ಅಮ್ಮವ್ರೆ. ಆಮೇಲೆ ನೀವು ಬುದ್ಧಿಯವ್ರು ಬಂದ್ರಲ್ಲ, ಅವಾಗ ನನ್ನ ಬಾಯಿ ಮುಚ್ಕೊಂಡ್ಬಿಟ್ಟು ಮಳೆ ಕರ್ಕೊಂಡು ಕೂಡಾಕ್ಬಿಟ್ರು. ಏನೋ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದು ಇಲ್ಲಿ ಅಜ್ಞಾತವಾಸದಲ್ಲಿ ಜೀವನ ನಡೆಸ್ತಾ ಇದ್ದೀನಿ. ನೋಡಿ, ನೀವು ನಮಗೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಇಷ್ಟೆಲ್ಲ ಆಗಿದೆ ನಮಗೆ ಗೊತ್ತೇ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನೀವು ಜೈಲಿಂದ ಹೊರಗೆ ಬರೋದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ, ನನ್ನನ್ನು ಯಾಮಾರಿಸಿದ್ರಿ ಅಂತ. ಆ್ಯಂಡ್ ಜಯದೇವ್ ಅವರು ಅದೇ ಕಥೆನ ಕಟ್ಟಿದ್ರು. ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಎಲ್ಲ ನೀವೇ ಮಾಡಿದ್ದು ಅಂತ. ಅಯ್ಯಪ್ಪ, ಹಂಗೆಯಾ? ಜಯದೇವ್ ಅವರು ಹಾಗೆಲ್ಲ ಮಾಡಿದ್ದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ, ಏನದು? ಅದು ಮೊರೆ ಕೆಂಚ, ಪ್ಲೀಸ್ ಅದೇನು ಅಂತ ಹೇಳಿ. ಅದು ನಮಗೀಗ ತುಂಬಾನೇ ಇಂಪಾರ್ಟೆಂಟು. ಅದು ಕೆಂಚ, ಪ್ಲೀಸ್. ತೋರಿಸ್ತೀನಿ ರೀ, ಕಾಲ್ ರೆಕಾರ್ಡಿಂಗ್ ಅದ. ಕೆಂಚ, ಎಲ್ಲಿದ್ಯೋ? ಮನೇಲಿ ನಿಂತಿದೆ. ಏನ್ ವಿಷಯ ಹೇಳಿ? ನಿನ್ನಿಂದ ಒಂದು ಡೀಲ್ ಆಗ್ಬೇಕು ನೋಡು. ನಮ್ಮ ಕಾಫಿ ಎಸ್ಟೇಟಲ್ಲಿರೋ ಒಂದು 40 ಎಕರೆನ ನಿನ್ನ ಹೆಸ್ರಿಗೆ ಮಾಡ್ಕೊ. ಆ 40 ಎಕರೆ ನನಗೆ ಸೇರ್ಬೇಕು ಅಂತ ಗಲಾಟೆ ಶುರು ಮಾಡು. ನೋಡು, ಗಲಾಟೆ ತುಂಬಾ ದೊಡ್ಡದಾಗಬೇಕು. 40 ಎಕರೆ ನಿನ್ನ ಹೆಸರಲ್ಲಿದೆ ಅನ್ನೋ ಥರ ಪೇಪರ್ ರೆಡಿ ಮಾಡಿಸ್ಬೇಕು. ಡೀಲ್ ಸಕ್ಸಸ್ ಆದ್ಮೇಲೆ ಅದರಲ್ಲಿ 10 ಎಕರೆನ ನಿನಗೆ ಫ್ರೀ ಆಗಿ ಕೊಡ್ತೀನಿ. ನಮ್ಮ ಅಣ್ಣ ಮತ್ತೆ ಭೂಮಿಕಾ ಚಿಕ್ಕಮಗಳೂರು ಬರ್ತಾ ಇದಾರೆ. ಆ ಭೂಮಿಕನ್ನ ಕಿಡ್ನಾಪ್ ಮಾಡೋದು. ಅದು ಆದ್ರೆ ಅಲ್ಲಿ ತಾತ ಒಬ್ಬರೇ ಅವರೇ. ಅದಕ್ಕೆ ನಾನೊಂದು ಸ್ವಲ್ಪ ದಿನ ಅಲ್ಲಿ ಹೋಗ್ಬಿಟ್ಟಿದ್ದು ಬರೋಣ ಅಂತ, ಅದನ್ನೇ ಹೇಳೋಣ ಅಂತ ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.